ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ನನ್ನ ಮಕ್ಕಳು ಇನ್ನೂ ಎದ್ದೇ ಇಲ್ಲರಿ, ಇಬ್ಬರು ಮಸ್ತ್ ನಿದ್ದೆ ಹೊಡ್ಯಾಕತ್ತಾರ ನೋಡ್ರಿ. ಅಲ್ಲೊಬ್ಬವ ಇಲ್ಲೊಬ್ಬವ. ಇನ್ನು ಏನಪ್ಪ ಅಂದ್ರೆ ಸ್ಪೆಷಲ್ ಇವತ್ತು ಏನು ಹಾಕೀವ್ರಿ ಏನು ಹಾಕೀವಿ ಗೆಸ್ ಮಾಡಿರಿ, ಟೈಮ್ ಕೊಡ್ತೇನೆ ಅಂತ. ಇನ್ನು ಇವತ್ತು ಗ್ಯಾಸದು ಕ್ಲೀನ್ ಮಾಡ್ಕೋಬೇಕು ಬೆಳಿಗ್ಗೆ ಎದ್ಕೊಳ್ಳಿ ಅಂಥೇಳಿ ಕ್ಲೀನ್ ಮಾಡ್ಕೊಂಡು ನಿನ್ನೇನು ರಾತ್ರಿನೂ ಕ್ಲೀನ್ ಮಾಡೇ ಮಲ್ಕೊಂಡಿರ್ತೇನೆ ರೀ ನಾನು. ಬೆಳಿಗ್ಗೆನೂ ಒಂದು ಸ್ವಲ್ಪ ಒರೆಸ್ಕೊಂಡನ ಸ್ಟಾರ್ಟ್ ಮಾಡೋದು ಚಲೋ ರೀ ಕೆಲಸ ಅಂಥೇಳಿ ಬೆಳಿಗ್ಗೆನೂ ಒರೆಸ್ಕೊಂಡು ಏನಂದ್ರೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಭಾರತ ಹುಣ್ಣಿಮೆ ಐತ್ರಿ, ಬಟ್ ಆದರೂ ನಾನು ಭಾಳ ಲೇಟಾಗಿನೇ ಎದ್ದೇನೆ ಅನ್ಸಾಕತ್ತೈತೆ ನನಗೆ. ಯಾಕಂದ್ರೆ ಜಲ್ದಿನ ಮಾಡ್ಕೋಬೇಕಾಗಿತ್ತು ರೀ ಇವತ್ತು. ಎಲ್ಲಮ್ಮನ ಜಾತ್ರೆ, ಉಳಿ ಬಸವಣ್ಣಂದು ತೇರು ಎಲ್ಲ ಅದಾವೆ ಈಗ. ಯಾಕೋ ಲೇಟ್ ಆತ್ರಿ ಅಂದಂಗೆ. ಹೋದ ವಾರ ರಥಸಪ್ತಮಿ ಐತ್ರಿ, ಈ ವಾರ ಭಾರತ ಹುಣ್ಣಿಮೆ ಐತಿ. ಹೀಗಾಗಿ ಹೋದ ವಾರನೂ ಜಲ್ದಿ ಎದ್ಬಿಟ್ಟಿದ್ದಾರೆ, ಈ ವಾರನೂ ಜಲ್ದಿ ಎಬ್ಬಿಸ್ಬೇಕಾಗಿತ್ತು. ಮೊದಲೇ ಹೇಳಿ ಮಕ್ಕೊಂಡಿದ್ರಿ ಇವ್ರಂತರು, ನಾಳೆ ಒಂದು ಸ್ವಲ್ಪ ಲೇಟಾಗಿ ಎಬ್ಬಸ್ ಅಂತೇಳಿ ಟಯರ್ಡು ಆಗಿತ್ತಾರ. ಹೀಗಾಗಿ ಬ್ಯಾಡ್ ತಗಿ ಅಂಥೇಳಿ ಆರಾಮ 8:30ಗೆ ಎಬ್ಸಿದ್ನಿ ಎಲ್ಲರೂ. ಇನ್ನು ಚಹಾ ಮಾಡ್ಕೊಳತ್ತೀನಿ ರೀ. ನಾಷ್ಟ ಅಂತೂ ಸ್ಪೆಷಲ್ ಐತಂದು ಗೊತ್ತಾಗಿತ್ತು ನಿಮ್ಗೆ, ಏನಂತ ಗೊತ್ತಿಲ್ಲ. ಗೆಸ್ ಮಾಡೋಕ್ಕಂತೂ ಟೈಮ್ ಕೊಟ್ಟೇನಿ, ನೋಡೋಣ ಗೆಸ್ ಮಾಡಿ ಯಾರು ಕಮೆಂಟ್ ಮಾಡ್ತೀರಿ ನೋಡೋಣ ಅಂತ. ಸೊ ಮಾರ್ನಿಂಗ್ ಟೀ ಕುಡ್ದೇ ದಿನ ಸ್ಟಾರ್ಟ್ ಆಗ್ತೈತೆ ರೀ, ನಿಮ್ಗಂತೂ ಗೊತ್ತಾಗ್ಬಿಟ್ಟೈತೆ ಈಗ. ಬಟ್ ಶಾಕಿಂಗ್ ವಿಷಯ ಹೇಳಿರಿ ನಿಮ್ಗೆ, ನಾ ಟೀ ಕುಡಿಯೋದು ಕಡಿಮೆ ಮಾಡಾಕತ್ತೇನೆ ಈಗ. ಕಡಿಮೆ ಇನ್ ದ ಸೆನ್ಸ್ ಒಂದು ಟೈಮ್ ಸ್ಕಿಪ್ ಮಾಡಿಬಿಡೋದು. ಈವ್ನಿಂಗ್ ಟೀ ಕುಡಿತಿದ್ವಲ್ಲ, ಅದನ್ನು ಸ್ಕಿಪ್ ಮಾಡ್ಬೇಕಂತ ವಿಚಾರ ಮಾಡೀವಿ. ನಮ್ಮ ಮನೆಯವರು ನಾನು ಕೂಡಿನ ಈ ಡಿಸಿಷನ್ ತೊಗೊಂಡೀವಿ. ಇದು ಭಾಳ ದೊಡ್ಡ ಡಿಸಿಷನ್ ಅಂತ ನನಗೆ ಅನ್ನಿಸ್ತೈತಿ. ನಿಮಗೆ ಹೆಂಗೆ ಅನ್ನಿಸ್ತೈತಿ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಟೀ ಒಳ್ಳೇದಲ್ಲ ಅಂತ ಹೇಳ್ತಾರಲ್ರಿ, ನಮಗೂ ಗೊತ್ತೈತಿ. ಬಟ್ ನನಗದು ಇಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಐತಿ ಅಂತಂದ್ರೆ ಟೀದ್ ಕತೆ ಎಷ್ಟು ಹೇಳಿದ್ರು ಕಡಿಮೆನೇ ಅನಿಸ್ತದೆ ನನಗೆ. ಸೊ ನೋಡೋಣ, ಈವ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೇವಿ. ಬೂಸ್ಟರ ಅಥವಾ ಹಾಲರ ಬಾದಾಮ್ ಡ್ರಿಂಕರ ಹಿಂಗೆ ಮಾಡ್ಕೋಬೇಕಂತ ಪ್ಲ್ಯಾನ್ ಹಾಕೀನಿ. ಹೇಳ್ತೇನಂತ ನಿಮ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ. ಇನ್ನು ಆಲೂಗಡ್ಡೆ ಕುದಿಯಾಕಿಟ್ಟೆ ರೀ. ಅಂದ್ರೆ ಏನಾರ ಸ್ವಲ್ಪ ಗೊತ್ತಾತೇನೆ ರೀ ನಿಮ್ಗೆ, ಡೆಫಿನೆಟ್ಲಿ ಆಲೂಗಡ್ಡೆ ಬಜ್ಜಿ ಮಾಡೋಕೆ. ಅಂದ್ರೆ ಬ್ರೇಕ್ಫಾಸ್ಟ್ ಏನಂತ ಗೊತ್ತಾತ್ರಿ ನಿಮ್ಗೆ? ಬ್ರೇಕ್ಫಾಸ್ಟ್ ಡೆಫಿನೆಟ್ಲಿ ದೋಸೆ ಆಯ್ತು ನೋಡ್ರಿ. ಸೊ ಗೆಸ್ ಮಾಡಿದ್ರಿ ಅನ್ಕೋತಾನೆ. ಆ್ಯಕ್ಚುಲಿ ಗೊತ್ತಾಗಂಗಿಲ್ಲ, ಹಂಗೆ ನೋಡಿದ್ರೆ ಅದ ಏನು ಮಾಡತ್ತೀವಿ ಅಂತೇಳಿ. ಇನ್ನು ಏನಪ್ಪ ಅಂದ್ರೆ ಆಲೂಗಡ್ಡೆ ಸ್ವಚ್ಛ ತೊಳ್ಕೊಂಡು ನಾನು ಮ್ಯಾಲಿಂದೆಲ್ಲ ಸಿಪ್ಪೆ ತೆಗೆದನ್ನು ಕುದಿಯಾಕಿಟ್ಟಿರ್ತೇನೆ ರೀ. ಬಟ್ ಇದೇ ಸಾರಿ ನೋಡ್ರಿ, ಯಾಕೋ ಮ್ಯಾಲಿನ ಸಿಪ್ಪೆ ಸುಲ್ಯಾಕೆ ಬೇಜಾರಾತು ನನಗೆ. ಹೀಗಾಗಿ ಏನು ಮಾಡಿದೆ ಅಂದ್ರೆ ಹಂಗೆ ಕುದಿಯಾಕಿಟ್ಟೆ. ಇನ್ನು ದೋಸೆ ಹಿಟ್ಟಿಗೆ ಏನಂತಂದ್ರೆ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡು ತಿರುಕೊಂಡೆ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ದೋಸೆ ಹಿಟ್ಟೆಲ್ಲ ಉಬ್ಬಿ ಬಿದ್ದಿರ್ತೈತೆ ಅಂದ್ಕೊಂಡಿದ್ದೆ. ಅದಕ್ಕೆ ಇನ್ನೊಂದು ಬುಟ್ಟಾಗಿ ಇಟ್ಟಿರ್ತೇನೆ ರೀ ಅದನ್ನು. ಬಟ್ ಉಬ್ಬಿ ಬೀಳುವಷ್ಟೇನು ಉಬ್ಬಿಲ್ಲ ರೀ, ಅದು ನಾರ್ಮಲಾಗಿ ಉಬ್ಬಿತ್ತು. ಮತ್ತೊಂದು ಸಪ್ರೇಟ್ ಬೊಗಣಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅನ್ಕೊಡ್ದೆ ಕುಕ್ಕರ್ ಸಿಟಿ ಹೊಡಿತಾ. ಫಸ್ಟ್ ನಾವು ಒಂದು ಒಬ್ಬಿ ಪಡ್ಡು ನೋಡಿರಿ, ಚಹಾ ಜೋಡಿ ಒಂದು ಒಬ್ಬಿ ಪಡ್ಡು. ಬಟ್ ಯಾಕೋ ಅಷ್ಟೇನು ಪಡ್ಡು ಸರಿ ಆಗಲಿಲ್ಲ ರೀ ಇವತ್ತು. ಹಂಗೇನು ಹಿಟ್ಟನ್ನು ಸಪ್ರೇಟಾಗಿ ರುಬ್ಬಿರುವುದಿಲ್ಲ ರೀ. ಒಂದಕ್ಕೆ ಚುಮ್ಮರಿ ಹಾಕ್ತಾರಂತ, ಒಂದಕ್ಕೆ ಅವಲಕ್ಕಿ ಹಾಕ್ತಾರಂತ. ನಂಗೆ ಯಾವುದಕ್ಕೆ ಚುಮ್ಮರಿ ಹಾಕ್ಬೇಕು, ಯಾವುದಕ್ಕೆ ಅವಲಕ್ಕಿ ಹಾಕ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತೈತಿ. ಕೇಳಿದರೆ ಯಾರಾದರೂ ಹೇಳ್ತಾರೆ ನನಗೆ, ಯೂಟ್ಯೂಬ್ನಾಗ ನೋಡಿದ್ರೂ ಸಿಗ್ತೈತಿ. ಬಟ್ ನಾ ಹಂಗೆ ಮಾಡೋಕೆ ಹೋಗಂಗಿಲ್ಲ. ನಾ ಏನು ಮಾಡಿಬಿಡ್ತಾನೆ, ಸುಮ್ಮನೆ ಅವಲಕ್ಕಿ ಹಾಕಿ ರುಬ್ಬಿಬಿಡ್ತಾನೆ. ದೋಸೆ ಆದ್ರೂ ಮೆತ್ತಗಾಗ್ತಾವೆ, ಪಡ್ಡಾದ್ರೂ ಚಲೋನ ಆಗಿರ್ತಾವೆ, ಹಾಗೇನು ಇದಾಗಿರೋದಿಲ್ಲ. ಬಟ್ ಇದೇ ಸರಿ ಯಾಕೋ ನನಗೆ ಅಷ್ಟು ಲೈಕ್ ಆಗಲಿಲ್ಲ. ನಾನು ಅವಸರನೂ ಮಾಡಿದೆ, ಯಾಕಂದ್ರೆ ಚಹಾ ಬೇಕಾಗಿತ್ತು ರೀ ಅರ್ಜೆಂಟ್. ಎಲ್ಲರಿಗೂ ಮನೆಯೊಳಗೆ ಚಹಾ ಕುಡಿಬೇಕು ಅನ್ನತ್ತಿದ್ರು ಎಲ್ಲರೂ. ಅಂದ್ರೆ ನಮ್ಮ ಮನೆಯವರು ನಾನು ಕುಡಿದ್ರೆ ನನ್ನ ದೊಡ್ಡ ಮಗ ಕುಡಿತಾನೆ ರೀ. ಸಣ್ಣ ಮಗ ಹಾಗೇನು ಬೆಳಿಗ್ಗೆ ಎದ್ಕೊಳ್ಳೆ ಬೇಕಂತೇನಿರೋದಿಲ್ಲ ಅವಂಗೆ. ಹೀಗಾಗಿ ಇನ್ನು ಪಡ್ಡು ತಿನ್ನೋದು ಬಿಡ್ತಾರೆ ತಗಿ ಅಂತೇಳಿ ಮೊದಲು ಏನು ಮಾಡಿದೆ, ಒಂದು ಒಬ್ಬಿ ಪಡ್ಡು ಹಾಕ್ಕೊಂಡ್ರಾತು ಅಂದ್ಕೊಂಡೆ. ಹೆಂಗಾಗ್ಬಿಡ್ತಂದ್ರೆ ಯಾಕೋ ಪಡ್ಡು ಸರಿಯಾಗಿ ಕಲರ ಬರಲಿಲ್ಲವ. ಬಟ್ ಚಲೋ ಆಗಿತ್ತು ರೀ ಹಿಟ್ಟು. ನಂತರ ಮಸ್ತ್ ಅದು ಒಂದೇ ಒಬ್ಬಿ ಹಂಗೆ ಆಗ್ಬಿಡ್ತೈತಿ. ಇದು ನಾನ್ ಸ್ಟಿಕ್ ತವ ರೀ, ಅಷ್ಟೇನು ಚಲೋ ಕ್ವಾಲಿಟಿನೂ ಇಲ್ಲ ಅದು. ಪಡ್ಡಿಂದು ಹಂಚು ನಾನ್ ಸ್ಟಿಕ್ ಐತದ. ನಾನು ಎಣ್ಣೆ ಹಾಕಿನ ಮಾಡಿಬಿಡ್ತೀನಿ, ಯಾಕಂದ್ರೆ ಅದು ಎಣ್ಣೆ ಹಾಕ್ಲಿಕ್ಕೆ ನನಗೆ ಏನೋ ಹೇಳ್ತಾವಂತ ಅನ್ಸೋದೇನಿಲ್ಲ, ಹೆದರಿಬಿಡ್ತೀನಿ ನಾನು. ಹೀಗಾಗಿ ಸೊ ಟ್ರೈ ಮಾಡಿದೆ ಹಂಗೆ ಹಿಂಗೆ ಮಾಡಿ. ಒಟ್ಟು ಯಾವೂ ಅಷ್ಟೇನು ಸರಿಯಾಗಿ ಇದ್ದಿಲ್ಲ. ನೀವು ಕಲರ್ ನೋಡಾಕತ್ತೀರಿ ಹೆಂಗಾಗಿದಾವೆ ಅಂಥೇಳಿ, ನನಗೇನು ಅಷ್ಟು ಚಲೋ ಅನ್ನಿಸ್ಲಿಲ್ಲ. ಬಟ್ ನಂತರ ಮಾಡಿದ್ವಲ್ಲ ಮಸ್ತಾಗಿದ್ದು ಪಡ್ಡು, ಭಾಳ ಚಲೋ ಆಗಿದ್ದು. ಬಟ್ ಸ್ಟಾರ್ಟಿಂಗ್ ಮಾತ್ರ ಚಲೋ ಅನ್ನಿಸ್ಲಿಲ್ಲ. ಸುಮ್ಮನೆ ಒಂದು ಒಬ್ಬಿರಿ ಏನು ಬಾಯಾಡ್ಸ್ಕೊತ ಚಹಾ ಕುಡಿಯೋಕೆ ಆಯಿತು ಅಂತೇಳಿ ಪಟ ಪಟ ತೆಗೆದೆ. ಮಸಾಲ ಪಡ್ಡು ಮಾಡಬೇಕಂದ್ರೆ ಟೈಮ್ ಆಗಿಬಿಟ್ಟಿರ್ತದೆ. ಮಸಾಲ ಪಡ್ಡು ಅಂದ್ರೆ ಉಳ್ಳಾಗಡ್ಡಿ ಇವನ್ನಷ್ಟೇ ಹಾಕೋದು. ನಾವು ಒಮ್ಮೊಮ್ಮೆ ಕ್ಯಾರೆಟು ಇವನ್ನೆಲ್ಲ ತುರಿದು ಹಾಕಿ ಮಾಡಿರ್ತೀನಿ, ಬಟ್ ಕಡಿಮೆ. ಇನ್ನು ಚಹಾ ಕಾಯಿಸಿಟ್ಟಿದ್ನಿ ರೀ, ಪಡ್ಡು ರೆಡಿ ಆದವಲ್ಲ, ಅದಕ್ಕೆ ಚಹಾ ಸೋಸ್ಕೊಂಡೆ.
ಇವತ್ತು ಭಾಳ ಅಂದ್ರೆ ಭಾಳ ಕೆಲಸ ಅದಾವ ರೀ. ಮಾಮಾರು ನಾಷ್ಟಕ್ಕೆ ಬರಾಕತ್ತಾರ, ಇನ್ನು ಮಧ್ಯಾಹ್ನ ಊಟಕ್ಕೂ ಬರ್ತಾರೆ. ಮತ್ತು ಸ್ವಲ್ಪ ಜಾತ್ರೆಗೆ ಹೋಗ್ಯಾರಂತ. ಹೀಗಾಗಿ ಮತ್ತು ಏನಂದ್ರೆ ಭಾರತನ ಐತಿ, ಜಲ್ದಿ ಪೂಜೆ ಆಗಬೇಕು. ಸಂಡೇ ಬೇರೆ ಐತಿ, ಆರಾಮಾಗಿರಬೇಕು. ಅದ್ರಾಗ ಏನಾಗೈತಿ, ನಮ್ಮ ಅಜ್ಜಾರೊಬ್ರು ತೀರ್ಕೊಂಡಾರ್ರಿ. ಹೀಗಾಗಿ ಮಮ್ಮಿ ಅದು ಬರೋದು ಹೋಗೋದು ನಡೆದ್ಬಿಟ್ಟತಿ ನಮ್ಗೆ. ಹೀಗಾಗಿ ಫುಲ್ ಅಂದ್ರೆ ಫುಲ್ ಬ್ಯುಸಿ ಅದೀನಿ ನಾನು. ನಿನ್ನೆ ತನಕನೂ ಅದೇ ಆಗಿತ್ತು. ನಿನ್ನೆನೂ ದಿವ್ಸಕ್ಕೆ ಹೋಗಿದ್ವಿ ನಾವು, ನೋಡಿದ್ರಿ ನೀವು. ಅಂದ್ರೆ ಅಲ್ಲಿದೇನು ನಾ ವಿಡಿಯೋದು ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ. ಯಾಕಂದ್ರೆ ಅಲ್ಲಿ ಮಾಡುವಂಥ ಇದನ್ನೇ ಇರಲಿಲ್ಲ, ಎನ್ವಿರಾನ್ಮೆಂಟೇ ಇರೋದಿಲ್ಲ. ಗೊತ್ತೈತೆ ನಿಮ್ಗೆ, ಮಾಡಲೂಬಾರ್ದಲ್ರಿ ನಾವು. ಸೊ ಹೀಗಾಗಿ ಬಟ್ ಮಮ್ಮಿ ಅದು ಬಂದಿದ್ದು ನೋಡಿದ್ರಲ್ಲ, ದಿವ್ಸಕ್ಕೆ ಅದು ಬಂದಿದ್ದರು. ಹೀಗಾಗಿ ನಾನು ಸ್ವಲ್ಪ ಬ್ಯುಸಿ ಅದೇನಿ, ಹೋಗೋದು ಬರೋದು ನಡೆದೈತಿ. ಅಜ್ಜ ಅಂದ್ರೆ ನಮ್ಮ ಪಪ್ಪಾನ ಸೋದರತ್ತಿ ಗಂಡ ರೀ. 89 ವಯಸ್ಸಾಗಿದ್ದು ಅಂತ ನೋಡ್ರಿ ಅಜ್ಜಾಗ. ನನಗೂ ಕೊರೋನಾ ಶಾಕ್ ಆಗ್ತೈತಿ. ಎಂಥ ಗಟ್ಟಿದ್ದಂದ್ರಿ, ಇನ್ನೂ ನಡ್ಕೊಂತ ಅಡ್ಡಾಡ್ತಿದ್ರು, ಕೆಲಸ ಮಾಡ್ತಿದ್ರು. ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆತಂತ್ರಿಪ್ಪ. ಭಾಳ ಬೇಜಾರಾತ ನನಗೆ ಕರೆ ಅಂದ್ರೆ. ಯಾಕಂತಂದ್ರೆ ಈಗಿನ ಕಾಲದಾಗ 40-50 ದಾಟೋದೇ ಹೆಚ್ಚಾಗ್ಬಿಟ್ಟತ್ರಿ. ನಾವು ಎಷ್ಟು ಅವ್ರು ಹಳೆ ಮಂದಿ ಹೆಂಗೆ ಒಂದು ಮಾತು ಹೇಳ್ಬೇಕಂತಂದ್ರೆ, ಅವರು ಒಳ್ಳೆಯ ಗುಣ ಅವ್ರನ್ನ ಕಾಪಾಡೈತೆ ಅನಿಸ್ತೈತೆ ರೀ. ಅಷ್ಟು ಒಳ್ಳೆಯವ್ರ, ಒಂದು ಇರುವಿನೂ ಏನಂದ್ರೆ ತ್ರಾಸು ಕೊಡಬಾರ್ದು ಅನ್ನೋವಂಥವ್ರು ಅವ್ರು. ಬೆಳಿಗ್ಗೆ ಎದ್ದು ಕೂಡ ಈ ಬತ್ತಿ ಹಚ್ಕೊಂಡು ಮೊದಲು ಗುಡಿಗೆ ಹೋಗಿ ಬರೋವ್ರು. ನನಗೆ ಅದೇ ನೆನಪಾಕೈತೆ ಅವ್ರು ನೋಡಾನ. ನಕ್ಕೋಂತ ಮಾತಾಡೋದು, ಎಲ್ಲಾರನ್ನೂ ಮಾತಾಡ್ಸೋದು, ನಕ್ಕೋಂತ ಮಾತಾಡ್ಸೋದು, ಅವೆಲ್ಲ ನೆನಪಾಗ್ತಿರ್ತಾವೆ. ಕರೆ ಅಂದ್ರೆ ಅಷ್ಟು ಚಲೋ ಇದ್ರೆ. ಈಗ ಹಾರ್ಟ್ ಅಟ್ಯಾಕ್ ಆಗೈತೆ ಅಂಥೇಳಿ 1-2-3 ದಿನದ ಹಿಂದೆ ತೀರ್ಕೊಂಡ್ರು. ಭಾಳ ಅಂದ್ರೆ ಭಾಳ ಬೇಜಾರು ಅನ್ನಿಸ್ತು. ಮತ್ತು ಈಗಿನ ಕಾಲದಾಗ ಅಷ್ಟು ಗಟ್ಟಿರೋದು ಅಂದ್ರೆ ಭಾಳ ಕಷ್ಟ ಐತ್ರಿಪ್ಪ ಕರೆ ಅಂದ್ರೆ. ನೋಡ್ರಿ ಪಲ್ಯ ಅದು ಮಾಡಿಕೊಂಡೆ. ಮಾಮಾರು ಜಲ್ದಿ ಬರೋರಿದ್ರಲ್ರಿ, ಜಲ್ದಿ ನಾಷ್ಟ ಕೊಡಬೇಕಿತ್ತು. ಅವರು 9:00 ಅದು ನಾಷ್ಟ ಮಾಡ್ಬೇಕು ರೀ ಮಾಮಾರಿಗೆ. ನಾವದು ಏನಿಲ್ಲ ರೀ, 12 ತನಕ ನಾಷ್ಟ ಮಾಡ್ತೀವಿ. ನೀವು ನೋಡ್ತಿರಲ್ಲ ನಮ್ಮ ರೊಟೀನ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ಬಿಟ್ಟತಿ. ಸಂಡೇ ಅಂತೂ ಸ್ಪೆಷಲಿ 12:30 ಮ್ಯಾಲೇನ ಆಗ್ತತಿ. ಯಾಕಂದ್ರೆ ಏಳೋದನ 8:30 9 ಗಂಟೆಗೆ ಹೇಳ್ತೀವಿ ರೀ. ಅವತ್ತು ಉಳ್ದ ದಿನ ಬಾಯ್ಸ್ ಸ್ಕೂಲ್ ಇರ್ತದಂತ ಜಲ್ದಿ ಎದ್ದಿರ್ತೀವಿ. ಸೊ ಹೀಗಾಗಿ ಏನಾಕೈತೆ ಅಂತಂದ್ರೆ ಭಾಳ ರೂಟೀನ್ ಚೇಂಜ್ ಆಗ್ತದೆ ರೀ. ನನಗಂತೂ ಉಳ್ದ ದಿನ ಚಲೋ ಅನ್ಸತ್ತೆ ರೀ, ಸಂಡೇ ಬೇಡ ಅನಿಸುತ್ತೆ ಕರೆ ಅಂದ್ರೆ. ಅದು ಸ್ವಲ್ಪ ರೆಸ್ಟ್ ಆದ್ರೆ ಓಕೆ ರೀ, ರೆಸ್ಟ್ ಆಗಂಗೇ ಇಲ್ಲ ಅವತ್ತು. ಇನ್ನು ಮನ್ಯಾಗಿದ್ದಾಗ ಈ ಕತೆ ಆದ್ರೆ ಜಾಬಿಗೆ ಹೋಗೋಕೆ ಬೇರೆ ಕತೆ ಇರ್ತೈತಿ. ಸೊ ಡೆಫಿನೆಟ್ಲಿ ಇನ್ನು ದೋಸೆಗೆ ಹಾಕೋಬೇಕು ರೀ. ಯಾಕಂದ್ರೆ ಬಾಲು ಬಾಜಿದು ಒಗ್ಗರಣೆ ರೆಡಿ ಆಗೈತೆ ರೀ. ಇನ್ನು ಆಲೂಗಡ್ಡೆ ಅಷ್ಟು ಕೂಡಿಸ್ಕೊಂಬಿಟ್ರೆ ಆತು ನನಗೆ. ಮತ್ತು ಚಟ್ನಿ ಅಂತೂ ಆಗ ಮಾಡ್ಕೊಂಡಿದ್ನಿ. ಹೀಗಾಗಿ ಅದು ನಮ್ಮದು ತವಾ ಐತಲ್ಲ ರೀ, ಕಾಸ್ಟ್ ಐರನ್ ತವಾ ಐತಿ. ಸೊ ಹೀಗಾಗಿ ಏನಪ್ಪ ಅಂತಂದ್ರೆ, ಒಮ್ಮೆ ಎಣ್ಣೆ ಹಚ್ಕೊಂಡು ಕಾಸ್ಕೊಳ್ಳಬೇಕನ್ನ ರೀ. ನನಗೆ ಯಾಕೋ ಕಾಸ್ಟ್ ಐರನ್ನದು ಚಲೋ ಅನಿಸ್ತೀರಿ. ನಂಗೆ ನಾನ್ ಸ್ಟಿಕ್ ಒಟ್ಟು ಸೇರಂಗಿಲ್ಲ. ನಾನು ಯೂಸ್ ಮಾಡೋದು ಬಿಟ್ಟು ಭಾಳ ದಿನ ಆಗೈತಿ. ಮೊದಲು ಅನಿಸ್ತಿತ್ತು ರೀ ಅದು, ನಾನ್ ಸ್ಟಿಕ್ ತೊಗೋಬೇಕು ಅಂತ ಹೇಳಿ. ನನಗೆ ಯಾಕೋ ಅದ್ರಾಗಿನ ಟೇಸ್ಟ್ ಅನಿಸ್ಲಿಲ್ಲ. ನನ್ನ ಪಡ್ಡಿನ ಹಂಚೊಂದು ಐತೆ ನೋಡ್ರಿ ನಾನ್ ಸ್ಟಿಕ್ಕ, ಅದನ್ನೊಂದು ಚೇಂಜ್ ಮಾಡೋದೈತಿ. ಯಾವಾಗ ಆಕೈತೆ ನೋಡ್ತೇನಂತ. ಸೊ ಇದನ್ನು ಮಾತ್ರ ನಾ ಗ್ರ್ಯಾಂಡ್ ಬಜಾರ್ ಒಳಗೆ ತೊಗೊಂಡೇನಿ ರೀ. ನಂದು ಕಾಸ್ಟ್ ಐರನ್ನದ್ದು ತವಾ ಪಿಜನ್ ಕಂಪ್ನಿದೈತಿ. ಲೈಫ್ ಟೈಮ್ ಅಂದ್ರೆ ಕಾಸ್ಟ್ ಐರನ್ ಅಂದ್ರೆ ಬೀಡ್ ಅಂತಾರಂತ್ರಿ. ಪಿಜನ್ ಕಂಪ್ನಿದೈತಿ. ಲೈಫ್ ಟೈಮ್ ವಾರಂಟಿ ಇದ್ದಂಗೆ ಐತ್ರಿ ಅದರದ್ದು. ಬಟ್ ಎಲ್ಲಿ ಲೈಫ್ ಟೈಮ್ ರೀ, ಅವು ಬಂದೇ ಬರ್ತಾವೆ ಲೈಫ್ ಟೈಮ್. ಸೊ ಇನ್ನು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೊಂಡೆ ನೋಡಿರಿ. ಚಟ್ನಿ ರೆಡಿ ಆಯ್ತು. ಚಟ್ನಿ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟ ಕೂಡಲೇ ಕುಡಿಸ್ಬಿಟ್ರೆ ಆಯ್ತು ರೀ. ಇನ್ನು ಇವು ಆಲೂಗಡ್ಡೆ ಸಿಪ್ಪೆ ಸುಲಿದ ಕುಡಿಸ್ಕೊಂಬಿಡ್ಬೇಕು ರೀ. ಆಲೂಗಡ್ಡೆ ಏನಂತಂದ್ರೆ ಬಾಜಿಗೆ ನೀವು ಈ ರೀತಿ ಮಾಡೋಕ್ಕಿಂತನೂ ಅಂದ್ರೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ಕೊಳ್ಳೋಕ್ಕಿಂತನೂ ಅವರೆಕಾಳಿಂದರ ಹಿಂಗೆ ಎದ್ರದಾರ ಪಲ್ಯ ಮಾಡಿಕೊಂಡ್ರು ಮಸ್ತ್ ಅನಿಸ್ತೈತೆ ರೀ. ನಾ ಅವರೆಕಾಳಿನ ಸಾಗು ಮಾಡ್ಕೊಂಡಿರ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ. ಅದ್ರದ್ದು ರೆಸಿಪಿ ಆಲ್ರೆಡಿ ಯೂಟ್ಯೂಬ್ನಾಗ ಹಾಕಿ ಅಪ್ಲೋಡ್ ಮಾಡಿದ್ದೇನೆ ನೋಡಿರಿ ನಾನು. ಭಾಳ ಈಸಿ ಮತ್ತು ಭಾಳ ಈಸಿ ಮೆಥಡ್ ಐತೆ ರೀ. ಕುದಿಸೋದು ಒಗ್ಗರಣೆ ಕೊಡೋದು ಅಷ್ಟೇ ಈಸಿ ಭಾಳ ಐತೆ ನೋಡಿರಿ. ಒಂದು ಸರಿ ಚೆಕ್ ಮಾಡಿರಿ ನೀವು. ಇನ್ನು ಆಲೂಗಡ್ಡೆ ಬಾಜಿ ಅಂತೂ ಏನು ಮಾಡೋಕೆ ಇದ್ರಾಗ ಏನು ದೊಡ್ಡ ಕಸರತ್ತು ಇರಂಗಿಲ್ಲ ರೀ. ಬಟ್ ಏನು ಅಂತಂದ್ರೆ ಆಲೂಗಡ್ಡೆ ಅಷ್ಟು ಹೆಲ್ತಿಗೆ ಚಲೋ ಅಲ್ಲ ಅನಿಸ್ತೈತಿ. ಬಟ್ ಈಗಿನ ಮಕ್ಕಳ ಮೋಸ್ಟ್ ಲವೆಬಲ್ ವೆಜಿಟೇಬಲ್ ಅಂತಂದ್ರೆ ಆಲೂಗಡ್ಡೆ ನನಗೆ ಅನಿಸ್ತೈತಿ. ಅವ್ರು ನೀವು ಆಲೂದು ಬೇಕಾದ ಸಬ್ಜಿ ಮಾಡಿರಿ ತಿಂತಾರೆ. ಮತ್ತು ಪಕೋಡ ಅದು ಆಲೂಗಡ್ಡೆ ಹಾಕಿದ್ದು ಮಸ್ತ್ ಆಗ್ತಾವೆ ರೀ. ಪಾಲಕ್ ಆಲೂ ಪಕೋಡ ಮಾಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವೆ. ನಾನು ಒಂದು ಸರಿ ಮಾಡಿ ನೋಡಿ. ನಾ ಅದನ್ನು ಯೂಟ್ಯೂಬ್ ಒಳಗೆ ಅಪ್ಲೋಡು ಮಾಡಿದ್ದೇನೆ ಆಲ್ರೆಡಿ. ಶಾರ್ಟ್ಸ್ ಇರಬೇಕು, ಅದು ಚೆಕ್ ಮಾಡಿರಿ ಒಂದು ಸರಿ ನೀವು. ನಾನು ಅದ್ರದ್ದು ನಿಮ್ಗೆ ಅದು ಕಂಪ್ಲೀಟ್ ಇದು ಬೇಕಂತಂದ್ರೆ ಏನಂತಂದ್ರೆ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೇನಂತ. ಅದು ಏನೋ ಆಲೂ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇತ್ತೀಚೆಗೆ ಇದೇನು ನಮ್ಗೆ ಒಬೆಸಿಟಿ ಬರ್ತೈತಲ್ಲ ರೀ, ಅದಕ್ಕೆ ರೀಸನ್ ಅಂತಂದ್ರೆ ಆಲೂಗಡ್ಡೆ ನನ್ನ ಪ್ರಕಾರ. ಮತ್ತು ಈ ಮಕ್ಕಳು ತಿನ್ನೋದು ಆಲೂ ಚಿಪ್ಸ್, ಕುರ್ಕುರೆ, ಮನ್ಯಾಗ ಆಲೂಗಡ್ಡೆ ಸಮೋಸ ಆತು, ಬಾಜಿ ಆಯ್ತು, ಅದಾಯ್ತು, ಬರೀ ಆಲೂಗಡ್ಡೆದ ಲೈಕ್ ಮಾಡ್ತಾರೆ. ನೀವು ಸಂಡ್ಗೆ ಒಳಗೂ ನೋಡ್ರಿ ನೀವು, ಆಲೂಗಡ್ಡೆ ಸಂಡ್ಗೆನ ಭಾಳ ಲೈಕ್ ಮಾಡ್ತಾರೆ ಅವ್ರು. ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ. ಬಟ್ ನಾವು ಮಾಡ್ತೇವೆ ಇಲ್ಲ ಅಂತಲ್ಲ,
ವಾರಕ್ಕೆ 1 ಸರಿ 2 ಸರಿ ಮತ್ತು ಈಸಿ ಪಲ್ಯ ನಮಗೆ ಅದು ಅನಿಸ್ತೈತಿ. ನಾ ಕುದಿಸಿ ಮಾಡಂಗಿಲ್ಲ, ಎಣ್ಣೆ ತಾಳಿಸಿ ಮಾಡಿರ್ತೀನಿ. ದೋಸಾಗಷ್ಟೇ ಹಿಂಗೆ ಕುದಿಸಿ ಮಾಡಿರ್ತೀನಿ. ಸೊ ನೋಡಿರಿ, ಇದೇ ಹಿಟ್ಟು ಸೇಮ್ ಹಿಟ್ಟಲ್ಲೇ ಪಡ್ಡು ಮಾಡಿದ್ದೆ, ಸೇಮ್ ಹಿಟ್ಟಲ್ಲೇ ದೋಸಾನು ಮಾಡಿದೆ. ಬಟ್ ಸ್ಟಾರ್ಟಿಂಗ್ ಹಾಕೋ ದೋಸೆ ಬರಲಿಲ್ಲ ರೀಪ್ಪ, ಟೆನ್ಷನ್ ಆಕತಿ, ಹಿಂಗೆ ಹರಿಯಾಕತ್ತಿದ್ವು. ಅಮ್ಮಾರು ಬೇರೆ ನಾಷ್ಟಕ್ಕೆ ಲೇಟ್ ಆಕೈತಿ ಅಂತೇಳಿ ಟೆನ್ಷನ್ ಆಕತ್ತಿದ್ದು. ಅಂದ್ರೆ ಒಂದು ಕಡೆ ಕಾದೈತಿ, ಒಂದು ಕಡೆ ಕಾದಿರಲಿಲ್ಲ. ಎಲ್ಲಿ ಕಾದಿಲ್ಲಲ್ಲ ಅಲ್ಲಿ ಏಳುವಲ್ದಾಗಿತ್ತು, ಹರಿಯಾಕತ್ತಿತ್ತದ. ಸೊ ಮತ್ತು ಅದನ್ನು ಏನು ಮಾಡಿದೆ ಅಂತಂದ್ರೆ, ಎಲ್ಲಿ ಕಾದಿಲ್ಲಲ್ರಿ ಅಲ್ಲಿ ಸರಿಸ್ಕೊಂಡು ಕಾಯಿಸ್ಕೊಂಡೆ. ಸೊ ದೋಸೆ ಅಡ್ಡಿಲ್ಲಲ್ರಿ, ಕಲರ್ ಚಲೋ ಬಂದವ. ಪಡ್ಡಿನ ಕಲರ್ ಚಲೋ ಬಂದಿರಲಿಲ್ಲ. ಮತ್ತು ಇದು ಏನಂತಂದ್ರೆ ಕಾಸ್ತ ಏರಿಯಾನ ಸ್ಪೆಷಾಲಿಟಿ ಏನಂತಂದ್ರೆ ಭಾಳ ಚಂದ ಬರ್ತಾವ್ರಿ ದೋಸೆ ಆತ. ಪಡ್ಡು ನಾನು ತೊಗೊಂಡ್ಮೇಲೆ ಟ್ರೈ ಮಾಡಿ ಹೇಳ್ತೇನಂತ ತೊಗೊತೀನಿ. ಸೊ ನಾಷ್ಟ ರೆಡಿ ಆಗೈತೆ ರೀ. ಏನಂತಂತಂದ್ರೆ ಇದೆಲ್ಲ ಮಾಡಿಕೊಡ್ದಂದ್ರೆ ನನ್ನ ಮಗ ಕಾಡಿ ಇದು ಸಣ್ಣ ಕುಣ್ಕಲ್ಲಿಂದ ಒಡ್ದೆ ರೀ ನಾನು ಇವತ್ತು. ಅದೊಂದು ಬೇಜಾರಾಯ್ತು ನಂಗೆ ಭಾಳ. ಸೊ ಚಿಯಾ ಸೀಡ್ಸ ಕುಡ್ದಿರ್ಲಿಲ್ಲ ರೀ ಬೆಳಿಗ್ಗೆಯಿಂದ. ಚಿಯಾ ಸೀಡ್ಸ್ ಕುಡಿದೆ, ಭಾಳ ಹೆಲ್ದಿ ಅಂತ ಚಿಯಾ ಸೀಡ್ಸ್. ಕಾಮ ಕಸ್ತೂರಿ ಬೀಜ ರೀ, ನಮ್ಮ ಮನೆ ಮುಂದೆ ಎಟ್ಟಿರ್ತಿದ್ದು ಮೊದಲೇ. ಆವಾಗ ನಾವು ಬರೀ ಎಲೆ ತಿಂತಿದ್ವು, ಈಗ ಅದನ್ನೇನೋ ಫಾಶ್ ಆಗಿ ಚಿಯಾ ಸೀಡ್ಸ್ ತಿನ್ನೋದು. ಇನ್ನು ಭಾರತ್ ಹುಣ್ಣಿಮೆ ಇತ್ತಲ್ರಿ, ಎಲ್ಲ ತೊಳ್ಕೊಳ್ಳೋದಿತ್ತು ನಮ್ಮದು. ನಾಷ್ಟ ಅದು ಮುಗಿಸ್ಕೊಂಡು ಇದನ್ನು ಏನಂದ್ರೆ ಪಾತ್ರೆ ಎಲ್ಲ ತೊಳ್ಕೊಬೇಕು ಅಂದ್ಕೊಂಡೆ. ಪೀತಾಂಬರಿ ಹಚ್ಚೋ ಬದಲು ಇದೊಂದು ಟ್ರಿಕ್ ನೋಡಿದ್ನಿ ರೀ, ಮಾಡೇ ಬಿಟ್ಟೆ ಇವತ್ತು. ಭಾರಿ ಅಂದ್ರೆ ಭಾರಿ ಟ್ರಿಕ್ ಐತಿ, ನಂಗೆ ಲೈಕ್ ಆತು. ನೀವು ಟ್ರೈ ಮಾಡಿರಿ, ಮಾಡಿ ನೋಡಿರಿ. 1 ಕಪ್ ಗೋಧಿ ಹಿಟ್ಟು, ಒಂದು ಏನಂದ್ರೆ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಸಾಲ್ಟ, ಮತ್ತು ಒಂದು ಏನು ಅಂತಂದ್ರೆ ನಿಂಬು ಮಾತ್ರ ಬರಬೇಕು ನೋಡಿರಿ. ಇಷ್ಟು ಕಲಿ ಆಗೈತೆ ಅದು ಹೇಳ್ತೇನೆ ನಿಮ್ಗೆ, ತೋರಿಸ್ತೇನೆ ಈಗ ಎಷ್ಟು ಕಲಿ ಆಗೈತೆ ಅಂತೇಳಿ. ಇದೆಲ್ಲ ಹೋಗ್ತೈತೆ ನೋಡಿರಿ, ಅಷ್ಟು ಚಲೋ ಐತ್ರಿ ಕರೆ ಅಂತಂದ್ರೆ. ನಾ ಮೊದಲು ಸಣ್ಣ ಚರ್ಗಿಗೆ ತಿಕ್ಕಿ ನೋಡಿದ್ದೇನೆ ರೀ ಕರೆ ಹೇಳ್ಬೇಕಂದ್ರೆ. ಬಟ್ ಅವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ, ಯಾಕಂದ್ರೆ ನನಗೆ ಡೌಟ್ ಇತ್ತು ರಿಸಲ್ಟ್ ಬರುತ್ತಲ್ಲೋ ಅಂಥೇಳಿ. ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡಲಿಲ್ಲ. ಬಟ್ ನನಗೆ ಮಾತ್ರ ಕೈಯೂ ಸಾಫ್ಟ್ ಅದಾವ. ಇನ್ನು ತಾಮ್ರದ ಇದೂ ಕ್ಲೀನ್ ಆಗತೈತಿ. ಎಷ್ಟು ಖುಷಿ ಆಗ್ಬಾರ್ದು ನನಗೆ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಸೊ ಈಸಿ ಮೆಥಡ್ ಐತಿ, ಟ್ರೈ ಮಾಡಿರಿ. ಮತ್ತು ಎಲ್ಲ ಮನೆಯಾಗಿರೋ ಸಾಮಾನು. ಒಂದೇನು ಅಂತಂದ್ರೆ ಅವು ಹಿಂಗೆ ಕರ್ಪೂರ ಅದು ಬೆಳಗ್ಗೆ ಕಪ್ಪಾಗಿರ್ತಾವಲ್ಲ, ಅದೇನೂ ಹೋಗಲಿಲ್ಲ ರೀ ಅದಕ್ಕೆ. ನಾ ಅದಕ್ಕೆ ಏನು ಮಾಡಿದ್ನಂದ್ರೆ ಸ್ವಲ್ಪ ಇದು ವಿಮ್ ಹಚ್ಕೊಂಡು ತಿಕ್ಕೊಂಡೆ. ನಾನು ಬಾಂಡೆ ತಿಕ್ಕಕ್ಕೆ ಅಂದರೆ ದೇವ್ರ ಸಾಮಾನು ತಿಕ್ಕಕ್ಕಂತ ಒಂದು ವಿಮ್ ಮಾಡಿಬಿಟ್ಟಿರ್ತೇನೆ ರೀ. ಅದ್ರದ್ದೊಂದು ಬ್ರಷ ಬೇರೆ ಇರ್ತದೆ ನಮ್ದು. ಸೊ ಅದು ಯಾವಾಗಲೂ ಹಂಗೆ ರೀ ನಾವು. ನಾವು ಏನು ಪಾತ್ರೆ ತಿಕ್ತೇವಲ್ಲ, ಆ ಬ್ರಷ್ ಆ ಸೋಪನ್ನ ಯೂಸ್ ಮಾಡಲ್ಲ, ಅದರಲ್ಲೇ ತಿಕ್ಕೊಂಡು ಇದನ್ನು ಮಾಡಿದೆ ನೋಡಿರಿ. ಇದೆಷ್ಟು ಕ್ಲೀನ್ ಆತ, ಎಲ್ಲ ಕಲಿ ಹೋಗ್ತಾವ್ರಿ. 90% ಹೋಗಿಬಿಡ್ತಾವ್ರಿ. ಏನು ತಳ ಬಿಡ್ರಿಪ್ಪ, ನೋಡ್ರಲ್ದ ಹೆಂಗೆ ಅನ್ಸಾಕತ್ತೈತೆ, ಆಗಲ್ಲ ಹೆಂಗಿತ್ತು ನನಗೆ ಭಾಳ. ಯಾಕಂದ್ರೆ ನನ್ನ ದೊಡ್ಡ ಬಿಂದಿಗೆ ಐತ್ರಿಪ್ಪ. ನನಗೆ ಅದ ಟೆನ್ಷನ್ ಆಕಿತ್ತು. ಆ ಪೀತಾಂಬರಿ ಹಚ್ಕೊಡೋದು, ಆ ಕರ್ರಗೆ ಕುಂತ್ಬಿಡೋದು, ಪ್ಲಸ್ ಕೈ ರಫ್ ಆಕಿತ್ತು. ಭಾಳ ಅಂದ್ರೆ ಭಾಳ ಕೆಮಿಕಲ್ಸ್ ಇರ್ತೈತಿ. ತಾಮ್ರಗೋರ ತರ್ಸೇನಿ ರೀ, ತಾಮ್ರಗೋರ ಖಾಲಿಯಾಗಿತ್ತು. ಇನ್ನು ಆರ್ಡ್ರ್ ಹಾಕಿ ಬರ್ಬೇಕಂದ್ರೆ ಭಾಳ ಲೇಟಲ್ಲ. ಹೀಗಾಗಿ ನಾನು ಏನು ಮಾಡಲಿ ಅಂದ್ಕೊಳಕತ್ತಿದ್ದೆ. ಹುಂಚೆನ ಉಪ್ಪು ಹಾಕಿದ್ರೆ ಇಷ್ಟು ಕ್ಲೀನ್ ಆಗಂಗಿಲ್ಲ ರೀ. ಇದು ಮಾತ್ರ ನನಗೆ ಭಾಳ ಅಂದ್ರೆ ಭಾಳ ಕ್ಲೀನ್ ಆತು. ಸೊ ಹಂಗೆ ಇನ್ನು ಉಳ್ದಿದ್ದನ್ನು ತಿಕ್ಕೋಬೇಕಂತ ಹೇಳಿ ಉಳ್ದಿದ್ದನ್ನು ತಿಕ್ಕೊಂಡ ಬಿಟ್ಟೆ. ಸೊ ಗಂಟೆ ಅದು ಎಷ್ಟು ಸ್ವಚ್ಛ ಅದು ಅಂದ್ರೆ ರೀ. ಬಟ್ ಅಲ್ಲೈತೆ ನೋಡಿರಿ, ಇದೇನು ನಾನು ತುಪ್ಪ ಹಾಕಿ ಇದನ್ನು ಕರ್ಪೂರ ಹಾಕಿ ಬೆಳಗಿರ್ತೇವಲ್ಲ, ಅದು ಕ್ಲೀನ್ ಅನಿಸ್ಲಿಲ್ಲ ನನಗೆ. ನಾನು ಅದಕ್ಕೆ ಏನು ಮಾಡಿದ್ನಿ ಅಂತಂದ್ರೆ, ನಾನು ಬಡ ಸೋಪ್ ಹಚ್ಕೊಂಡು ತಿಕ್ಕೊಂಡೆ. ಗಂಟೆ ನೋಡಿರಿ ನೀವು ಎಷ್ಟು ಕ್ಲೀನ್ ಆಗ್ತೈತಿ ಗಂಟೆ. ನೀವು ಬೇಕಾದಷ್ಟೆಲ್ಲ ಮನ್ಯಾಗಿನ ಗೋಧಿ ಇಟ್ಟರೆ ಬೇಕಾದಂಗೆ ಹಾಕ್ಕೊಂಡು ತಿಕ್ಕೋಬೋದಲ್ಲ. ನನಗೆ ಅದು ಖುಷಿ ಆಯ್ತು. ಮತ್ತು ಕೈ ಸಾಫ್ಟ ಇದ್ದು, ಏನೂ ಆಗಿಲ್ಲ. ನಂಗೆ ಗೊತ್ತಾಕೈತೆ ನೋಡಿರಿ ಗಂಟೆ ಎಷ್ಟು ತಳ ಅನ್ನಕತ್ತ. ಭಾಳ ಅಂದ್ರೆ ಭಾಳ ಕ್ಲೀನ್ ಆಯ್ತು. ಬೆಳ್ಳಿ ಸಾಮಾನಿಗೆ ನಾನು ಟ್ರೈ ಮಾಡಿಲ್ಲ ರೀ, ಮತ್ತು ಇರೋದು ಹೇಳ್ತೇನೆ. ಆದ್ರೆ ತಾಮ್ರದ್ದಕ್ಕೆಲ್ಲದಕ್ಕೂ ನಾನು ಹಿತ್ತಾಳಿ ತಾಮ್ರಕ್ಕೆಲ್ಲ ಮಾಡಿ ಇದನ್ನು ಹಚ್ಚಿ ತಿಕ್ಕಿದೆ. ಅಷ್ಟೇ ನನಗದು ಎಫೆಕ್ಟಿವ್ ಅನ್ನಿಸ್ಲಿಲ್ಲ. ಅದಕ್ಕೆ ಏನು ಮಾಡಿದ್ದೆ, ಸೋಪ್ ಹಾಕ್ಕೊಂಡು ತಿಕ್ಕೊಂಡು ಮೊದಲು ತೆಗೆದ್ನಿ ಅದನ್ನು. ಆಮೇಲೆ ಅದನ್ನು ಮತ್ತೊಮ್ಮೆ ತೊಳೆದ್ನಿ ರೀ. ಸೊ ಫೈನಲಿ ನ್ಯೂ ಟ್ರಿಕ್ ಅನ್ಲಾಕ್ಡ್ ಅಂತ ಅನ್ಕೋತಾನೆ. ನನಗೆ ಭಾಳ ಇಷ್ಟ ಆಯ್ತು. ನಿಮಗೆ ಹೆಂಗೆ ಅನ್ನಿಸ್ತು ಈ ಟ್ರಿಕ್? ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿರಿ. ಸೊ ಮತ್ತು ನಿಮ್ಮ ಕಡೆ ಹೊಸ ಐಡಿಯಾಸ್ ಇದ್ದರೆ ಹೇಳ್ರಿ ನನಗೆ. ಆರತಿ ಸಾಮಾನು ಎಲ್ಲ ಅದರಲ್ಲೇ ತಿಕ್ಕಿ ನೋಡ್ರಿ ನಾ ಇವತ್ತು. ಭಾಳ ಅಂದ್ರೆ ಭಾಳ ತಳ ಅನ್ನಕತ್ತಾವ, ಅಡ್ಡಿ ಇಲ್ಲ. ಮನ್ಯಾನ ಸಾಮಾನು ತೊಗೊಂಡು ಮಾಡೋದ್ರಾಗ. ಇನ್ನು ಮಧ್ಯಾಹ್ನಕ್ಕೆ ಆ್ಯಕ್ಚುಲಿ ಮಾಮಾರಿಗೆ ಚಪಾತಿ ಮಾಡಬೇಕಾಗಿತ್ತು. ನಂದು ಈ ಕೆಲಸ ಮುಗಿಯೋಗೊಡ್ದನ 1 ಗಂಟೆ ಆಗಿತ್ತು ರೀ. ಇನ್ನು ಏನು ಮಾಡಲಿ ಅಂದ್ಕೊಳಕ್ತಿದ್ದೆ. ಅದಕ್ಕೆ ಕುಂಬಳಕಾಯಿ ಹುಳಿ ಮಾಡಿದ್ರತ್ತಂತೆ, ಕುಂಬಳಕಾಯಿ ಕುದಿಸ್ಕೊಂಡೆ. ಭಾಳ ಅಂದ್ರೆ ಭಾಳ ಈಸಿ ರೀ. ಆ್ಯಕ್ಚುಲಿ ಈ ಕಡೆ ಅಂದ್ರೆ ಉಡುಪಿ ಕಡೆ ಆಯಿತು, ಉತ್ತರ ಕನ್ನಡದವ್ರು ಇವನ್ನ ಏನು ಮಾಡ್ಕೊಂಬಿಡ್ತಾರಂತಂದ್ರೆ ಈ ರೀತಿಯಾಗಿನೇ ಮಾಡ್ಕೋತಾರೆ. ಎಲ್ಲ ಕಾಯಿಪಲ್ಯದು ಹುಳಿ ಮಾಡ್ತಾರೆ. ಮಜ್ಜಿಗೆ ಹುಳಿ ಅಂತಾರೆ, ಕುಂಬಳಕಾಯಿ ಹುಳಿ ಅಂತಾರೆ, ನುಗ್ಗೆಕಾಯಿ ಹುಳಿ ಅಂತಾರೆ. ನೀವು ಟ್ರೈ ನೋಡ್ತೀರಿ ಅವ್ರ ಹೆಸರು ನೀವು ಬೇಕಂದ್ರೆ. ಬದ್ನೆಕಾಯಿ ಹುಳಿ ಅಂತಾರೆ, ಪಡವಲಕಾಯಿ ಹುಳಿ ಅಂತಾರೆ, ಎಲ್ಲದ್ರದ್ದು ಹುಳಿನ ಮಾಡ್ಕೋತಾರೆ. ನನಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇವು ಹುಳಿ ಅಂದರೆ ಏನಿರ್ತೈತೆ ಅಂಥೇಳಿ. ಸೊ ನಮ್ದು ಅತ್ತಿಯರು ಮಾಡ್ತಿದ್ದಾರೆ ರೀ, ಮಸ್ತ್ ಮಾಡ್ತಾರೆ ಅವರು. ಅದಕ್ಕೆ ಮಸಾಲೆ ಪರ್ಫೆಕ್ಟ್ ಆಗ್ಬೇಕದ. ನಾನು ಯೂಟ್ಯೂಬ್ ನೋಡಿ ಕಲ್ತೇನೆ ರೀ.
ಯೂಟ್ಯೂಬ್ ನೋಡೇ ಮಾಡ್ತೀನಿ. ಬಟ್ ಚಾನಲ್ ಅಂತ ಮಸ್ತ್ ಮಾಡ್ತಾರೆ ಅವರು. ಕುಂದಾಪುರ ಕಡೆದ್ದು ಎಲ್ಲ ಮಾಡ್ತಾರೆ. ಸೊ ನಮ್ಮ ಮನೆ ಆಜು ಬಾಜು ಅದಾರ. ಅವ್ರು ಅಡ್ಗೆ ಮಾಡಿದ್ರೆ ಬ್ಯುಸಿ ಇರ್ತಾರೆ. ನಾವು ಅಡ್ಗೆ ಮಾಡೋ ಟೈಮ್ನಾಗಂತೂ ಅವ್ರು ಮಲ್ಕೊಂಡಿರ್ತಾರೆ ಮೋಸ್ಟ್ಲಿ ಮಧ್ಯಾಹ್ನ ಊಟ ಮಾಡಿ. ಹೀಗಾಗಿ ಆದರೂ ಅವ್ರು ಕೇಳ್ಕೊಂಡೆ ಮಾಡ್ಕೊಂಡಿರ್ತೀನಿ ಒಂದಿಷ್ಟು ಯೂಟ್ಯೂಬ್ನಾಗ ನೋಡ್ಬಿಟ್ರೆ ಸಿಕ್ಬಿಡ್ತೈತಲ್ರಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಮೊದಲು ನೋಡಿರಿ ಕುಂಬಳಕಾಯಿ ಹೆಚ್ಕೊಂಡು ಈ ರೀತಿಯಾಗಿ ಒಂದು ಸ್ವಲ್ಪ ಖಾರ, ಉಪ್ಪು, ಅರಿಶಿನ, ಒಂದು ಸ್ವಲ್ಪ ಹುಂಚಿ ಹುಳಿ, ಹಿಂಗೆ, ಬೆಲ್ಲ ಇಷ್ಟು ಹಾಕಿ ಕುದಿಸ್ಕೊಂಡ್ಬಿಡೋದ್ರಿ ಇದನ್ನು. ಭಾಳ ಅಲ್ಲರಿ, ಸ್ವಲ್ಪನ ಹಾಕ್ಕೊಂಡು ಕುದಿಸ್ಕೊಳ್ಳೋದು. ಇದನ್ನು ಕುದಿಯಾಕಿಟ್ಟು ಏನು ಮಾಡ್ಕೊರಿ ಅಂತಂದ್ರೆ ನೀವು ನೆಕ್ಸ್ಟ್ ಉಳ್ದಿದ್ದು ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಹೋಗ್ಬೇಕು ನೋಡಿರಿ. ಈ ರೀತಿ ಕುದ್ದು ಅಂದ್ರೆ ತೆಗೆದು ಬಿಡೋದ್ರಿ. ಇದನ್ನು ಸಾಕಿದೆ ನಿಮ್ಗೆ ಹಿಂಗೆ ಹೆಚ್ಚಬೇಕಾದ ಚಮಚ ಹಾಕಿದ ಕೂಡಲೇ ಕಟ್ಟಾತಿಲ್ರಿ, ತೆಗೆದು ಬಿಡ್ರಿ ಸಾಕು. ಸೊ ಒಂದು ಕಡೆ ಏನಂತಂದ್ರೆ ಒಂದು ಚಮಚ ಜೀರಿಗೆ, ನೆಕ್ಸ್ಟ್ ಏನಂತಂದ್ರೆ 2 ಚಮಚ ಕೊತ್ತಂಬರಿ ಕಾಳು, 1 ಚಮಚದಷ್ಟು ಉದ್ದಿನಬೇಳೆ, 1/4 ಚಮಚದಷ್ಟು ಮೆಂತ್ಯಕಾಳು. ಇವನ್ನ ಮೊದಲು ಅಳತೆ ಮಾಡಿಟ್ಕೊಂಡೇನಿ ರೀ. ಅವನ್ನ ಏನು ಮಾಡೋದು, ಫ್ರೈ ಮಾಡೋದು. ಹಿಂಗೆ ಹಾಕಿರಿ. ಹಿಂಗೆ ಒಂದು ಕಡ್ಲೆ ಕಾಳಷ್ಟು, ಶೇಂಗಾ ಕಾಳಷ್ಟು ಹಿಂಗೆ ರೀ ಅಷ್ಟು ಹಾಕಿರಿ. ಹಾಕಿ ಒಂದು 4-5 ಮೆಣಸಿನ್ಕಾಯಿ, ಡಿಪೆಂಡ್ಸ್ ಅಂದ್ರೆ ಖಾರ ಭಾಳ ಇದ್ದು ಅಂದ್ರೆ ನೋಡ್ಕೊಂಡು ಹಾಕಿರಿ. ಇವು ಗುಂಟೂರು ಕಾಯಿ ಇದಾವೆ, ಅದಕ್ಕೆ ನಾ 5 ಹಾಕಿದ್ದೀನಿ. ನೀವು 7-8 ಹಾಕ್ಕೋಬೋದು. ಒಂದು ಸ್ವಲ್ಪ ಏನಂತಂದ್ರೆ ನೆಕ್ಸ್ಟ್ ಇದು ಕರಿಬೇವು, ಅವನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿರಿ. ಅವು ಘಮ ಘಮ ಅನ್ಕೊಡ್ದು ಆಫ್ ಮಾಡಿಬಿಡ್ಬೇಕಂತ್ರಿ. ನಾನು ನಮ್ಮ ನೇಬರ್ನ ಕೇಳ್ಕೊಂಡಿದ್ದೆ ಇದನ್ನು. ಯಾಕಂದ್ರೆ ಒಂದೊಂದು ಸರಿ ಆಗ್ತದೆ, ಒಂದೊಂದು ಸರಿ ಮಸಾಲೆನ ಅನ್ಸಲ್ರಿ ಅದು. ನೆಕ್ಸ್ಟ್ ಕೊಬ್ಬರಿ ಬೇಕ್ರಿ, ಹಸಿ ಕೊಬ್ಬರಿ ಕಂಪಲ್ಸರಿ. ಒಂದು ಬಟ್ಲ ಹಸಿ ಕೊಬ್ಬರಿ ತೊಗೊಂಡ್ಬಿಡ್ರಿ ಕಂಪಲ್ಸರಿ. ಅದನ್ನು ನಮ್ಮ ಮನೆಯವ್ರು ತುರಿದಾರ, ಹಿಂಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಇವತ್ತು. ಇನ್ನು ಎಲ್ಲ ಮಿಕ್ಸಿಗೆ ಹಾಕೋರಿ. ಮಿಕ್ಸಿಗೆ ಹಾಕ್ಕೊಂಡು ಇದು ಒಗ್ಗರ್ಣೆ ಕೊಟ್ಟು ಇದನ್ನು ಕೂಡಿಸ್ಕೊಂಡು ಚಂದ ಫ್ರೈ ಮಾಡ್ಕೊತಾನೆ ನೀರು ಹಾಕ್ಕೊಂಡು ಎಲ್ಲ ಕುದಿಸ್ಕೊಂಬಿಡ್ರಿ. ಇನ್ನು ಇದು ಕುದಿ ಬರ್ತಿರ್ತೈತಲ್ರಿ, ಆ ಟೈಮ್ನಾಗ ಇವೇನದಾವಲ್ಲ ಕುಂಬಳಕಾಯಿ ಕೂಡಿಸ್ಕೊಂಬಿಡೋದು. ಕುದಿಸಿಟ್ಟಿರಲ್ಲ ಅವನು, ಆಯಿತು ಕುದಿಸ್ಬಿಡೋದು ನೋಡ್ರಿ. ಒತ್ತಲೆ ಕುದಿಸಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊರಿ. ಟೇಸ್ಟ್ ನೋಡಿ ಉಪ್ಪು, ಖಾರ, ಹುಳಿ ನೀವು ಬೇಕಾದಂಗೆ. ಹುಳಿ ಅಂತೂ ಆಗೇ ಬಿಟ್ಟಿರ್ತದೆ. ಸೊ ಈ ಕಡೆ ಸಾರು ಮಾಡಿಟ್ಟನ ನಾನು ಅಂದರೆ ಪೂಜೆ ಮಾಡಿಟ್ಕೊಂಡಿದ್ದೆ, ಆಮೇಲೆ ವಿಡಿಯೋ ಮಾಡಿಕೊಂಡೆ. ಸೊ ಈ ಕಡೆ ಸಾರು ಮಾಡಿಕೊಂಡೆ, ಪಟಕ್ನ ಮಾಡ್ಕೊಂಡು ಪೂಜೆ ಆದ ನೋಡ್ರಿ. ಭರತುನಿ ಪೂಜೆ ಹಿಂಗಾಗಿತ್ತು ಇವತ್ತು. ಆ್ಯಕ್ಚುಲಿ ನಮ್ಮ ಊರಿಗೆ ಹೋಗೋದಿತ್ತು ನನಗೆ. ಬಟ್ ಏನಾಯ್ತು ಅಂತಂದ್ರೆ ಒಂದಿಷ್ಟು ಅನಿವಾರ್ಯ ಕಾರಣಗಳಿಂದ ಹೋಗೋಕ್ಕಾಗಲಿಲ್ಲ. ಮೊದಲು ಸ್ಟಾರ್ಟಿಂಗ್ ರೀಸನ್ ಹೇಳೇನಿ ನಿಮಗೆ, ಹೀಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ. ಇನ್ನು ಏನು ಅಂತಂದ್ರೆ ಈ ಕಡೆ ಈ ಭಾರತ ಹುಣ್ಣಿಮೆ ಗುಡಿ ಹುಣ್ಣಿಮೆ ಅಂತಾರೆ ರೀ. ಸಾರು ಕುದಿಯಾಕತ್ತೈತಿ. ಗುಡಿ ಹುಣ್ಣಿಮೆ ಅಂತ ದೇವ್ರ ಒಳಗೆ ತೊಗೊಳ್ದೇನೋ ಮಾಡ್ತಾರೆ ರೀ. ನಮ್ಮ ಕಡೆ ಮಾಡೋಂಗಿಲ್ಲ ಇದನ್ನು, ನನಗೆ ಗೊತ್ತಿಲ್ಲ ಈ ಕಡೆ ಪದ್ಧತಿ ಇದೆ. ಇನ್ನು ಸಾರು ಆಯಿತು, ನನ್ನ ಮಗಗೆ ಒಂದು ಸ್ವಲ್ಪ ಟೇಸ್ಟ್ ತೋರಿಸೋಣ ಅಂತ ಬಂದ್ರೆ, ಮಸ್ತಾಗಿತ್ತಮ್ಮ, ಸ್ವಲ್ಪ ಉಪ್ಪು ಬೇಕಮ್ಮ, ಅಜ್ಜನ್ಗೆ ಒಂದು ಸ್ವಲ್ಪ ಕೊಟ್ಬಿಡಮ್ಮ ಅಂದ್ಬಿಟ್ಟಾರಿಪ್ಪ. ನನಗೆ ಟೆನ್ಷನ್ ಆಯ್ತು. ಮತ್ತು ಇವ್ರು ಬಂದ್ರೆ ಇವ್ರಿಗೆ ತೋರಿಸಿದೆ ನಾನು ಟೇಸ್ಟ್ ಹೆಂಗೈತೆ ಅಂತೇಳಿ. ಅಲಸಂದೆ ಸಂಡ್ಗೆ ಮಸ್ತ್ ಅನಿಸ್ತೈತೆ ರೀ ಹುಳಿ ಜೋಡಿ. ಹೀಗಾಗಿ ಒಂದು ಸ್ವಲ್ಪ ಅಲಸಂದೆ ಸಂಡ್ಗೆ ಏನು ಮಾಡಿದ್ನಿ ಅಂತಂದ್ರೆ ಫ್ರೈ ಮಾಡಿಕೊಂಡೆ. ತುಪ್ಪದಾಗನೇ ಮಾಡ್ಕೊಳ್ಳೋದು ರೀ, ಏನು ಈಸಿ ಭಾಳ ಐತಿ. ಸೊ ಇನ್ನು ಅನ್ನ ಹುಳಿ ಮಾಡ್ಬೇಕಂದ್ರೆ ಮಾಮಾರು ಆ್ಯಕ್ಚುಲಿ ಇವತ್ತು ದೋಸೆ ಹಾಕ್ಕೊಡು ಅಂದ್ಬಿಟ್ರೆ. ಯೂಶ್ವಲಿ ಹಂಗೆ ಅನ್ನಂಗಿಲ್ಲ ಅವ್ರು ನಮ್ಮ ಮಾಮಾರು. ಹೊಟ್ಟೆ ಹಸಿವಾಗಿರ್ಬೇಕು, ನಂದು ಲೇಟ್ ಆತಲ್ಲ ಇವತ್ತು, ಅದನ್ನ ಬೇಜಾರು ಮಾಡಿಕೊಂಡೆ. ಇವರು ಉಣ್ತಾರೆ ಅಂತಂದು ಗೊತ್ತಾಗಿದ್ರೆ ಚಪಾತಿ ಮಾಡಿಬಿಡ್ತಿದ್ದೆ ರೀ. ಬೆಳಿಗ್ಗೆ ನಾಷ್ಟ ಮಾಡಿದ್ರಲ್ಲ ದೋಸೆ, ಹೀಗಾಗಿ ಚಪಾತಿ ತಿನ್ನಲ್ಲ ಅಂದ್ಕೊಂಡು ನಾನು ಸುಮ್ಮನಾಗಿ ಅನ್ನ ಮತ್ತು ಏನೋ ಕುಂಬಳಕಾಯಿ ಹುಳಿ ಮಾಡಿದ್ನಿ. ಬಟ್ ಮಾಮಾರು ನೋಡಿದ್ರೆ ಪಾಪ ಹೊಟ್ಟೆ ಹಸಿವಾಗಿತ್ತೇನೋ ಅವ್ರಿಗೆ. ನನಗೆ ದೋಸೆ ಅಷ್ಟೇ, ರೈಸ್ ಅಷ್ಟೇ ಐತಿ ಅಂತ ಕೇಳಿಬಿಟ್ರೆ, ನಾ ಮತ್ತೇನು ಮಾಡಿದ್ನಿ ಅಂತಂದ್ರೆ ಒಂದು ದೋಸೆ ಹಾಕ್ಕೊಡ್ತೀನಿ ಮಮ್ಮ ಅಂತ ಒಂದು ದೋಸೆ ಹಾಕ್ಕೊಟ್ಟು ಅವ್ರಿಗೆ ಊಟ ಮಾಡಿ ನಾವು ಊಟ ಮಾಡಿದ್ವಿ. ನನ್ನ ಮಗ ಮಲ್ಕೋತಂತ ಟೈಮ್ ವೇಸ್ಟ್ ಮಾಡಿದ್ರಿ ಧ್ರುವಾರಿ, ಹೀಗಾಗಿ ಸ್ವಲ್ಪ ಲೇಟ್ ಆಯ್ತು ನಂದು. ಅದಾದಮೇಲೆ ನನ್ನ ಮಗ ಏನು ಮಾಡಕತ್ತಾನ ಗೊತ್ತ್ರಿ, ನನ್ನ ಚಾನಲ್ಲಿಗೆ ಒಂದು ಕವರ್ ಪೇಜ್ PPT ಮಾಡಿ ಕೊಡಕತ್ತಾನ. ನಾ ಕೇಳಿದ್ದೆ ಅವ್ನಿಗೊಂದು ಸಾರಿ, ಅದಕ್ಕೆ ಅಮ್ಮ ನಂಗೆ ಮಾಡಕ್ಕೆ ಬರ್ತೈತಿ ಅಂತ. ನಾನು ಆ್ಯಕ್ಚುಲಿ ನನ್ನ ತಮ್ಮನ ಕೇಳಾಕತ್ತಿದ್ದೆ, ಅದಕ್ಕೆ ಇವು ಮಾಡಿ ಕೊಡಕತ್ತಿದ್ದ. ಅದು ಅರ್ಧ ಆಗೈತಿ ಇನ್ನೂ. ನಾ ಅದನ್ನು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಾನೇನು ಮಾಡ್ತೇನೆ ಅಂತಂದ್ರೆ ಇದಕ್ಕೆ ಅಪ್ಲೋಡ್ ಮಾಡ್ಕೋತೀನಿ. ಇನ್ನು ಕಂಪಲ್ಸರಿ PDF ಆ PPT ಐತಲ್ಲ, ಆ PPTಯಿಂದನೇ ವೆಲ್ಕಮ್ ಮಾಡ್ತೇನೆ ನೋಡ್ರಿಪ್ಪ ನಿಮ್ಮನ್ನೆಲ್ಲರನ್ನೂ. ಆದಷ್ಟು ಜಲ್ದಿ ನೋಡೋಣಂತ ಏನೇನು ಆಕೈತೆ ಅಂಥೇಳಿ. ಟೈಪಿಂಗ್ ಪ್ರಾಕ್ಟೀಸ್ ಮಾಡೋಕ್ಕಂತೇಳಿ ಲ್ಯಾಪ್ಟಾಪ್ ತರಿಸ್ಕೊಂಡು ಅವ್ರ ಪಪ್ಪನ ಕಡೆ ಇವತ್ತು ಟೈಪಿಂಗ್ ಪ್ರಾಕ್ಟೀಸು ಮಾಡಿದ್ದ. ನಾ ಮಧ್ಯಾಹ್ನ ಇವರೆಲ್ಲ ಮಲ್ಕೊಂಡಿದ್ರೆ ನಾ ಏನು ಮಾಡಿದೆ ಅಂದ್ರೆ ನನ್ನ ಮಗನ ಜೊತೆ ಅದನ್ನು ವೆಲ್ಕಮ್ ಟು ವಿಶಾಲಾಕ್ಷಿ ನವಗೊಂದು ವ್ಲಾಗ್ಸ್ ಅಂತೇಳಿ ಪೇಜ್ ಮಾಡ್ಸಕತ್ತಿದ್ದೆ. ಇನ್ನು ನೀವು ಕುರ್ಕುರೆ ತೊಗೊಂಬಂದನೆ ಮಾಡಿ ಒಂದು ಸ್ವಲ್ಪ ಅನ್ನ ಉಳಿತು, ಮೊಸರನ್ನ ಮಾಡ್ಕೊಂಡು ಅಷ್ಟೊತ್ತಿಗೆ ಅಂತಂದ್ರೆ ಒಂದು ಸ್ವಲ್ಪ ಮೆಂತ್ಯ ಸೋಸ್ಕೋಬೇಕಾಗಿತ್ತು ರೀ, ಮೆಂತ್ಯ ಸೋಸ್ಕೊಂಡ್ವಿ. ಸೊ ಇನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣಂತ್ರಿ. ಇದು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಐತಿ. ನೆಕ್ಸ್ಟ್ ವ್ಲಾಗ್ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಕಂಪ್ಲೀಟ್ ವಿಡಿಯೋ ನೋಡಿರಿ, ವೇಟ್ ಮಾಡಿರಿ ನನ್ನ ಸಲುವಾಗಿ. ಇನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಂಪ್ಲೀಟ್ ವಿಡಿಯೋ ನೋಡಿರಿ. ಬಾಯ್ ಬಾಯ್.